ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಪ್ರತಿ ವರ್ಷ ಒಂದೊಂದು ಹೊಸ ಹೊಸ ಯೋಜನೆಗಳನ್ನು ರೂಪಿಸಿ ಬಸವ ತತ್ವವನ್ನ ಬಿತ್ತತಕ್ಕಂತಹ ಕಾರ್ಯ, ಮಕ್ಕಳಲ್ಲಿ ಶರಣ ಸಂಸ್ಕೃತಿಯನ್ನ ಬೆಳೆಸ್ತಕ್ಕಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ. ಬಹುಶಃ ತಮಗೆಲ್ಲರಿಗೂ ಗೊತ್ತಿರುವಂತೆ ಕಳೆದ ವರ್ಷ 63 ದಿವಸಗಳ ಅಕ್ಷರ ಜ್ಯೋತಿ ಯಾತ್ರೆಯನ್ನ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಅತ್ಯಂತ ಯಶಸ್ವಿಯಾಗಿ ಮಾಡಿದೆ. ಈ ವರ್ಷ ನಾವು ಬಸವ ತತ್ವ ಪ್ರಚಾರವನ್ನ ಜನಮನದಲ್ಲಿ ಬಿತ್ತುವುದಕ್ಕಾಗಿ, ಜೊತೆಗೆ ಮಕ್ಕಳಲ್ಲಿ ಆ ವಿಚಾರಗಳನ್ನ ಬೆಳೆಸಬೇಕು ಅನ್ನತಕ್ಕಂತಹ ಆಶಯವನ್ನ ಇಟ್ಟುಕೊಂಡು ಫೆಬ್ರವರಿ 15ರಂದು ಕಲ್ಯಾಣಮ್ಮ ಮತ್ತು ಹರಳೆಯನವರ ಪಾದರಕ್ಷೆ ಇದ್ದ ಊರಾಗಿರ್ತಕ್ಕಂತಹ ಬಿಜನಹಳ್ಳಿಯಿಂದ ಬಸವ ಕಲ್ಯಾಣದವರೆಗೆ 15 ದಿವಸಗಳ ಕಾಲ ಕಲ್ಯಾಣ ನಡಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ನಮ್ಮ ಕಲ್ಯಾಣ ನಡಿಗೆ ಕಾರ್ಯಕ್ರಮದ ಧ್ಯೇಯ ವಾಕ್ಯ ಏನು ಅಂದ್ರೆ ಶರಣು ಶರಣಾರ್ಥಿ. ಕಲ್ಯಾಣ ನಡಿಗೆ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಸ್ಕೂಲ್ ಅಂದ್ರೆ ಮಕ್ಕಳಿಗಾಗಿ ಕಾರ್ಯಕ್ರಮದ ಆಯೋಜನೆ ಇರ್ತದೆ, ಸಾಯಂಕಾಲ ಸಾರ್ವಜನಿಕರಿಗಾಗಿ ಕಾರ್ಯಕ್ರಮದ ಆಯೋಜನೆ ಇರ್ತದೆ. ಪ್ರತಿಯೊಂದು ಹಳ್ಳಿಯಲ್ಲಿಯೂ ಸಹಿತ ಕಲ್ಯಾಣ ಕ್ರಾಂತಿ ನಾಟಕವನ್ನ ತೋರಿಸುವುದರ ಮೂಲಕ ಮಕ್ಕಳಲ್ಲಿ ಜೊತೆಗೆ ಹಿರಿಯರಲ್ಲಿ ಬಸವ ತತ್ವವನ್ನು ಬಿತ್ತುವಂತಹ ಕೆಲಸ ಇವತ್ತು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಹಮ್ಮಿಕೊಂಡಿದೆ. ಜೊತೆಗೆ 20,000 ಬಸವಣ್ಣನವರ ವಚನಗಳನ್ನ 20,000 ಶರಣರಿಗೆ, ಶರಣ ಶರಣಿಯರ ಕೈಯಲ್ಲಿ ಆ ಪುಸ್ತಕಗಳನ್ನ ಕೊಡ್ಬೇಕಂತಕ್ಕಂಥ ನಿರ್ಣಯವನ್ನ ಕೈಕೊಂಡು ಆ ನಿರ್ಧಾರವನ್ನ ಕೈಗೊಂಡಿದ್ದೇವೆ. ಅದಲ್ಲದೆ ಮಾರ್ಚ್ 1ನೇ ತಾರೀಕಿನ ದಿವಸ ಬಸವ ಕಲ್ಯಾಣದಲ್ಲಿ, ನಮಗೆಲ್ಲರಿಗೂ ಅತ್ಯಂತ ಪವಿತ್ರ ಕ್ಷೇತ್ರವಾಗಿರತಕ್ಕಂತಹ ಬಸವ ಕಲ್ಯಾಣದಲ್ಲಿ ಮಾರ್ಚ್ 1ರಂದು ಸಮಾರೋಪ ಸಮಾರಂಭ, ಜೊತೆಗೆ ಬಹಳ ವಿಶೇಷವಾಗಿರತಕ್ಕಂತಹ ಶರಣ ಸಂಸತ್ ಸಮಾವೇಶ ಅನ್ನತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಬಸವಣ್ಣನವರು ಕೊಟ್ಟಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅನುಭವ ಮಂಟಪ. ಅಂದು ಇದ್ದಿರ್ತಕ್ಕಂಥದ್ದು 770 ಜನ ಅಮರಗಣಗಳು. ಅದಕ್ಕಾಗಿ ಇವತ್ತು ಶರಣ ಸಂಸತ್ ಸಮಾವೇಶವನ್ನ ಆ ಸಂದರ್ಭದಲ್ಲಿ ಕರೆದಿದ್ದೇವೆ. 770 ಜನ ತಳಮಟ್ಟದಲ್ಲಿ ಬಸವ ತತ್ವವನ್ನ ಬಿತ್ತುವಂತಹ ಕಾರ್ಯ ಮಾಡ್ತಕ್ಕಂತಹ ಶರಣ ಶರಣೆಯರು ಸೇರ್ತಾರೆ. ಅಲ್ಲಿ ಆ ಸಂದರ್ಭದಲ್ಲಿ ಶರಣ ತತ್ವದ ಚಿಂತನೆ ಆಗ್ತದೆ, ಶರಣಾರ್ಥಿ ಕಾರ್ಯಕ್ರಮ ಆಗ್ತದೆ, ಜೊತೆಗೆ ಶರಣ ವಂದನೆ ಕಾರ್ಯಕ್ರಮನೂ ನಡೀತದೆ. ಈ ಒಂದು ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಎಲ್ಲ ಶರಣಾಭಿಮಾನಿಗಳು, ಬಸವ ತತ್ವ ಅನುಯಾಯಿಗಳು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾವು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇವೆ. ಎಲ್ಲರಿಗೂ ಶರಣು ಶರಣಾರ್ಥಿ.